ಇಲ್ಲ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸನ್ನು ಹೋಗ್ಬೋದು ಏನೋ ಅಂತ ಭಯ ಹುಟ್ಟಿಸ್ತಾ ಇದ್ದಾರೆ. ಅಂದ್ರೆ ಆದಷ್ಟು ಈ ಬಜೆಟ್ ಆದಮೇಲೆ ನಮಗೆ ಸಿಗಲಿ ಅನ್ನುವಂಥ ಕಾರಣ. ಅದೇ ಕಾರಣಕ್ಕೆ ಬಿ ಜೆ ಪಿಗೂ ಆಸೆ ತೋರಿಸ್ತಾ ಇದ್ದಾರೆ, ನಾನು ಬರ್ತೀನಿ ಅಂತೇಳಿ. ಯಾಕಂದರೆ ಬಿ ಜೆ ಪಿ ನೋಡಿ ಸುಲಭವಾಗಿ ಒಗ್ಗುವ ಅಥವಾ ಬಗ್ಗುವಂಥ ಆಸಾಮಿ ಎಲ್ಲ ನಾವು ಗೊತ್ತದ. ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕಡೆಗೆ ಬಿ ಜೆ ಪಿ ವಿರೋಧ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ದೋಸ್ತಿ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿ ಅವರು ಒಳ್ಳೆಯ ಜಾಣ್ಮೆ ನಡೆ ನಡೀತಾ ಇದ್ದಾರೆ. ಆ ನಡೆಗೆ ಉತ್ತರ ಏನು ಸಿಗ್ಬೋದು ನೋಡು. ಬಟ್ ಒಂದು ಥಿಂಗ್ ಏನಾಗಿದೆಪ್ಪ ಅಂದ್ರೆ, ನಿಧಾನಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯ ಇಳಿಜಾರಿಗೆ ಜಾರ್ತಾ ಇದ್ದಾರೆ ಅನ್ನೋದು ಖಚಿತ ಆಗ್ತಾಯಿದೆ. ಇದಾಯ್ತಪ್ಪ ಅಂತಂದ್ರೆ ಯಾರಿಗೆ ಅಷ್ಟು ಏನಾಗ್ತದೆ ಏನಾಗ್ತದೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಗೆ ಮಾತ್ರ ಹೊಡೆದು ಬೀಳ್ತಿದ್ದು ಒಂದು ಎರಡು ಮಾತಿಲ್ಲ. ಆದರೆ ಕಾಂಗ್ರೆಸ್ ಇದಕ್ಕೆ ಏನು ಪ್ರತ್ಯುತ್ತರ ಹುಡುಕ್ಬೋದು ಅನ್ನೋದು ಸಹಿತ ಅಷ್ಟೇ ಭಾಳ ಮಹತ್ವದ. ಈ 52 ಶಾಸಕರನ್ನ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಮತ್ತೆ ನಮ್ಮ ಕಡೆ ತೊಗೊಳ್ಬೋದು. ಯಾಕಂದ್ರೆ ಯಾರು ಹೋಗಿದ್ದಾರೆ ಗೊತ್ತದ, ಅಲ್ಲಿಷ್ಟು ಇದ್ದೇ ಇರ್ತದೆ. ಆ ನೆಲೆಯಲ್ಲಿ ಸಿದ್ದರಾಮಯ್ಯರು ಜಾಗೃತ ಆಗಿದ್ದಾರೆ. ಇದು ಈ ಹಾವು ಏನೇ ಆಟ ಏನಾಗ್ತದನೋ ಕಾದು ನೋಡೋಣ ಅಂತ ಹೇಳ್ತಾ, ಇದು ಇತ್ತೀಚಿನ ಡೆವಲಪ್ಮೆಂಟ್ ಮತ್ತೇನಾಗ್ತದೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಬಿಟ್ಟು S16 ನ್ಯೂಸ್ ಅರ್ಥಾತ್ ಎ ಸೀತಾರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.